ಹಲೋ. ಸಾರಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಓಕೆ. ನಾಳೆ ಇರೋದು ಮಾರ್ಕೆಟ್ ಇವತ್ತಲ್ಲ. ಆಹ್, ನಾನು ಯಾವ ಜಾಗದಲ್ಲಿ ನಿಮಗೆ ಎಕ್ಸಾಕ್ಟ್ ಆಗಿ ಎಂಟ್ರಿ ಮಾಡಿ ಅಂತ ಹೇಳಿದೀನಿ. ಆ ಬೇರಿಷ್ ಅಲ್ಲಿ ಇದ್ರೆ ಎಲ್ಲಿ ಎಂಟ್ರಿ ಮಾಡ್ಬೇಕು? ಬುಲ್ಲಿಶ್ ಅಲ್ಲಿ ಆದ್ರೆ ಎಲ್ಲಿ ಎಂಟ್ರಿ ಮಾಡ್ಬೇಕು? ಇದರಲ್ಲಿ ಏನಾದ್ರು ನೀವು ಜಾಸ್ತಿ ಏನಾದ್ರು ಅದ್ ಮಾಡ್ತೀವಿ ನೋಡೋಣ ಇಷ್ಟು ಬಿದ್ದಿದೆ ಮೇಕ್ ಹೋಗುತ್ತೆ ಅಂತೆಲ್ಲ ನಿಮ್ ತಲೆಯಲ್ಲಿ ಇಟ್ಕೊಂಡಿದ್ರೆ ತೆಗೆದಾಕ್ಬಿಡಿ. ಮಾರ್ಕೆಟ್ ಆ ವ್ಯೂ ಅಲ್ಲಿ ವರ್ಕೇ ಆಗಲ್ಲ ಗುರು. ಆ ವ್ಯೂ ಅಲ್ಲಿ ವರ್ಕೇ ಆಗಲ್ಲ. ವರ್ಕ್ ಆಗದೆ ಹಿಂಗೆ. ಸಿಎನ್ಆರ್‌ಎ ಹೇಳ್ತೀನಿ. ನಾನು ನಿಮಗೆ ಎಂಟ್ರಿ ಹೇಳಿದ್ದೆಲ್ಲಿ? ಇಲ್ಲಿ. ಈಗ ಮಾರ್ಕೆಟು ಇದನ್ನ ಏನ್ ಮಾಡ್ತು 1, 2, 3 ಏನ್ ತಗೊಂತು? ಅದನ್ನ ರೆಸಿಸ್ಟೆನ್ಸ್ ಆಗಿ ತಗೊಂತಿತ್ತು. ಸೊ ನೆಕ್ಸ್ಟ್ ಯಾವತ್ತು 29ನೇ ತಾರೀಕು ದಿನ ಅಲ್ಲಿಂದನೇ ಬಂದು ವಾಪಸ್ಸು ಅದ್ ಅದನ್ನೇ ಸಪೋರ್ಟ್ ಆಗಿ ತಗೊಂಡು ಮಾರ್ಕೆಟ್ ಬುಲಿಶ್ ಆಗಿತ್ತು. ಸೊ ಒಂದು ಬ್ಯಾಡ್ ನ್ಯೂಸ್ ಬಂತು. ಸೊ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಗಿಫ್ಟ್ ನಿಫ್ಟಿ ನೋಡ್ಕೊಳ್ಳಿ. ಮತ್ತೆ ಇನ್ನೂ ಒಂದು ಮೇಜರ್ ಏನಂದ್ರೆ ಬಜೆಟ್. ಬಜೆಟ್‌ಗೋಸ್ಕರ ಮಾರ್ಕೆಟ್ ಒಂದು ಬೇರ್ ಟ್ರೆಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಅದು ಯಾವ ಝೋನ್ ಅಲ್ಲಿ ಇದೆ ಅಂತ ಹೇಳಿ ಇಲ್ಲಿದ್ದಿದ್ರೆ ಕನ್ಫರ್ಮ್ ಆಗಿ ಗೊತ್ತಾಗಿರೋದು ಇಲ್ಗೊಂದು ಟಪ್ ಅಂಡ್ ಟ್ಯಾಪ್ ಆಗ್ಬಿಟ್ಟು ಹಿಂಗ್ ಬಂದ್ಬಿಡೋದು. ಎಲ್ಲರಿಗೂ ಗೊತ್ತಿದ್ದು ಬೇರೇಶ್ ಆಗ್ಬಿಡುತ್ತೆ ಅಂತ. ಸೊ ಆಟ ಆಡಿಸ್ಬೇಕಲ್ಲ. ಅದಕ್ಕೆ ಒಂದು ಗ್ಯಾಪ್ ಡೌನ್ ಮಾಡ್ದ. ಅಷ್ಟೊಂದು ಗ್ಯಾಪ್ ಡೌನ್ ಮಾಡೋ ಅವಶ್ಯಕತೆ ಅಂತ ನ್ಯೂಸ್ ಏನ್ ನಮಗೆ ಇರ್ಲಿಲ್ಲ. ಮಾಡಿದ್ದಾರೆ. ಗಿಫ್ಟ್ ನಿಫ್ಟಿ ನೋಡಿದ್ವಿ ನಮ್ಗೆ ಗೊತ್ತಿತ್ತು ಬೇರಿಷ್ ಆಗುತ್ತೆ ಅಂತ. ಅಷ್ಟೊಂದು 100 ಪಾಯಿಂಟ್ಸ್ ಅಂದ್ರೆ ಕನ್ಫರ್ಮ್ ಆಗಿ ಗ್ಯಾಪ್ ಡೌನ್ ಆಗುತ್ತೆ. ಸೊ ಓಕೆ ಅಬ್ಸರ್ವ್ ಮಾಡೋಣ. ಈಗ ನಾನು ಹೇಳಿದ್ದು ಎಂಟ್ರಿಯಲ್ಲಿ ಇಲ್ಲಿಗೆ ಬಂದು ವಾಪಸ್ಸು ರೀಟೆಸ್ಟ್ ಮಾಡಿದ್ರೆ ಈ ತರ ಹಿಂಗ್ ಕೆಳಗಡೆ ಬಂದು ರೀಟೆಸ್ಟ್ ಮಾಡಿದ್ರೆ ಎಂಟ್ರಿ ಮಾಡಿ. ಅದರಿಂದ ಕೆಳಗಡೆ ಓಪನ್ ಆಗಿದೆಯಲ್ಲ 2 ದಿನ ಆಯ್ತು ಈ ರೆಡ್ ಲೈನ್ ಹಾಕ್ಬಿಟ್ಟು ನಾನು. ಈ ರೆಡ್ ಲೈನು ಮಾರ್ಕೆಟ್‌ನ ಟ್ರೆಂಡ್ ತೋರಿಸ್ತಾ ಇದೆ ಅಂತ ಹೇಳಿದೀನಿ. ಬೇರಿಷ್ ಟ್ರೆಂಡ್ ಅಲ್ಲಿ ಇರೋದನ್ನ ನೋಡಿ ಇಲ್ಲಿ ಒಳ್ಳೆ ಮೇಜರ್ ರೆಸಿಸ್ಟೆನ್ಸ್ ಟಚ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಒಂದು ಮೇಜರ್ ರೆಸಿಸ್ಟೆನ್ಸ್ ಟಚ್ ಆಗಿದೆ. ಇಲ್ಲಿಂದನೇ ಮಾರ್ಕೆಟ್ ಟ್ರೆಂಡ್ ನ ರಿವರ್ಸ್ ಮಾಡ್ಕೊಂತ ಹೋಗಿರೋದು. ಕರೆಕ್ಟಾ? ಸೊ ಹಂಗಂದಾಗ ನಮಗಿದು ಮೇಜರ್ ರೆಸಿಸ್ಟೆನ್ಸ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಮಾರ್ಕೆಟ್ ನೋಡಿ ನೀವು ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಎಲ್ಲಿಗೆ ಹೋಗಿ ಟ್ಯಾಪ್ ಮಾಡ್ತ ಹೇಳಿ? ಇಲ್ಲಿಂದ ಗ್ಯಾಪ್ ಡೌನ್ ಆಯ್ತು. ನಾನು ಫಸ್ಟ್‌ನೇ ಕ್ಯಾಂಡಲ್ ಅಂತೂ ಎಂಟ್ರಿ ಮಾಡಬೇಡಿ ಅಂತ ಹೇಳಿದೀನಿ. ಗ್ಯಾಪ್ ಡೌನ್ ಆಗಲಿ ಗ್ಯಾಪ್ ಅಪ್ ಆಗಲಿ ಫಸ್ಟ್‌ನೇ ಕ್ಯಾಂಡಲ್ ಎಂಟ್ರಿ ಮಾಡಬಹುದು. ಸಿನಾರಿಯೋ ಇರಬೇಕಲ್ಲ ಏನಾದ್ರು ನಾವು ಎಂಟ್ರಿ ಮಾಡ್ತೀವಿ. ನಾನಂತೂ ಸುಮ್ನೆ ಕೂತ್ಕೊಂಡ್ಬಿಟ್ಟಿದ್ದೆ. ಈ ಎಂಟ್ರಿ ತಗೊಳಕ್ಕೆ ಈ ಲೈನಿಗೆ ಬರ್ಬೇಕಿತ್ತು ಮಾರ್ಕೆಟ್. ಇಲ್ಲಿಗೆ ಏನಾದ್ರು ಬಂದಿದ್ರೆ ಯಾವ ಜಾಗಕ್ಕೆ? ಇದು ಸಪೋರ್ಟ್ ಅಲ್ವಾ? ನೋಡಿ ಈ ಜಾಗಕ್ಕೆ ಮಾರ್ಕೆಟ್ ಬಂದಿದ್ರೆ ನಾನು ಇಲ್ಲಿಂದ ಎಂಟ್ರಿ ತಗೊಂತಿದ್ದೆ ಕಾಲ್ ಸೈಡ್. ಓಕೆನಾ? ಬರ್ಲಿಲ್ಲ ಅದು. ವಾಪಸ್ ರಿವರ್ಸ್ ಆಗ್ತಾ ಇತ್ತು. ನೋಡ್ತಾ ಇದ್ದೆ. ಅನ್ಕೊಂಡೆ ಕನ್ಫರ್ಮ್ ಆಗಿ ಇಲ್ಲಿಗೆ ಹೋಗಿ ರಿವರ್ಸ್ ಆಗುತ್ತೆ. ಒಂದು ರಿಸ್ಕ್ ತಗೊಂಬಿಡೋಣ ಇಲ್ಲಿಂದ ಅಂತ. ರಿಸ್ಕು ಎಲ್ಲಿ ತನಕ? ಇಷ್ಟೇ ಎಸ್.ಎಲ್. ನೋಡಿ ಮಾರ್ಕೆಟ್ ಎಲ್ಲಿಗೆ ಹೋಯ್ತು? ಸೀದಾ ನಾನು ಟಾರ್ಗೆಟ್ ಹೇಳಿದ್ದು ಎಲ್ಲಿ? ಇಲ್ಲಿ ಹೇಳಿದ್ದು. 85 ಪಾಯಿಂಟ್ 81 ಪಾಯಿಂಟ್ ಹೇಳಿದೆ. ಕಂಪ್ಲೀಟ್ ಕರೆಕ್ಟ್ ಟಾರ್ಗೆಟ್ ಕಡೆ ಹೋಯ್ತು. ಸೊ ನಾನು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಬರೋ ತನಕ ವೇಟ್ ಮಾಡಿದೆ. ತುಂಬಾ ಟಿ.ಟಿ.ಡಿ.ಕೆ ಆಗ್ತಿತ್ತು. ನಾನು ಇಲ್ಲೇ 3 ಟ್ರೇಡ್ ಆಗೋಯ್ತು. ಸೊ ಗ್ರೀನ್ ಅಂತೂ ಕ್ಲೋಸ್ ಮಾಡಿದೆ. ಆ, ಒಂದು ಹ್ಯೂಜ್ ಪ್ರಾಫಿಟ್ ಆಯ್ತು ಅಷ್ಟೇ. ತುಂಬಾ ಪ್ರಾಫಿಟ್ ಆಗಿಲ್ಲ. ಆ, ಓಕೆ ಅದನ್ನ ಬಿಟ್ಬಿಡೋಣ. ಬುಲ್ಲಿಶ್ ಅಲ್ಲಿ ವರ್ಕ್ ಮಾಡಬೇಕು ಅಂದಾಗ ಹೆಂಗ್ ವರ್ಕ್ ಮಾಡಬೇಕು ಅಂದ್ರೆ ಈಗ ಇದು ಮಾರ್ಕೆಟ್ ಸಪೋರ್ಟ್ ತಗೊಂತಿರೋದನ್ನ ಬ್ರೇಕ್ ಮಾಡಿದೆ ಕೆಳಗಡೆ ಅಂದಾಗ ಬ್ರೇಕ್ ಮಾಡಿದ್ದೇನೆ ಮಾರ್ಕೆಟ್ ತಿರ್ಗಾ ಒಂದ್ಸಲ ರೆಸಿಸ್ಟೆನ್ಸ್ ಬೇಕಲ್ವಾ? ಈಗ ಹೋಗಿ ಹಿಂಗ್ ಟ್ಯಾಪ್ ಆಗಿ ವಾಪಸ್ ಕೆಳ ಬರುತ್ತೆ. ಸೊ ಕೆಳಗಡೆಯಿಂದ ಹೋದಾಗ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತಿದೆ ಮಾರ್ಕೆಟ್ ಅಂದ್ರೆ ವಾಪಸ್ ಇದನ್ನ ಸಪೋರ್ಟ್ ಆಗಿ ತಗೋಬೇಕದು. ಅವಾಗ ನಿಮ್ ಎಂಟ್ರಿ ಇರ್ಬೇಕು. ಎಕ್ಸಾಕ್ಟ್ ಅಂದ್ರೆ ಪಿನ್ ಪಾಯಿಂಟ್ ಆಗಿರ್ಬೇಕು ಅದು. ಈಗ ಅಬ್ಸರ್ವ್ ಮಾಡೋಣ. ಸರಿ ಇಲ್ಲಿ ಏನಾಯ್ತು ನೋಡಿ. ಪಿನ್ ಪಾಯಿಂಟ್ ಇದನ್ನ ಬ್ರೇಕ್ ಮಾಡ್ತು. ಪಿನ್ ಪಾಯಿಂಟ್ ಟಾರ್ಗೆಟ್. ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ಮಾಡಿ ಅದೇ ಕ್ಯಾಂಡಲ್ ಎಸ್ ಎಲ್ ಇಟ್ಕೊಂಡ್ಬಿಡಿ. ಇಷ್ಟೇ ಮುಗೀತು. ಟಾರ್ಗೆಟ್ ಎಲ್ಲಿಗೆ? ರೆಸಿಸ್ಟೆನ್ಸ್ ಹೇಳಿದ್ದೀನಲ್ಲ ಇಲ್ಲಿ. ಇಲ್ಲಿ ನೋಡಿ. ಮಲ್ಟಿಪಲ್ ಟೈಮ್ ಮಾರ್ಕೆಟು ಇದನ್ನ ಝೋ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಿತ್ತು. ಬ್ರೇಕ್ ಮಾಡ್ತು ಸಪೋರ್ಟ್ ಆಯ್ತು ಅಂತ. ಹೋಗೇ ಹೋಗ್ಬೇಕಲ್ಲ. ಅದು ಬಿಟ್ರೆ ಮಾರ್ಕೆಟ್ ಅಲ್ಲಿ ಏನು ವರ್ಕ್ ಆಗಂಗಿಲ್ಲ. ಕ್ಯಾಂಡಲ್ ಸ್ಟಿಕ್ಸು ಈ ಮಣ್ಣು ಮಸೆ ಸೊ ಓಕೆ ನಾ ಕ್ಯಾಂಡಲ್ ಸ್ಟಿಕ್ಸ್ ನ ಅವತ್ತು ಹೇಳಿದೀನಿ 5 ಮಿನಿಟ್ ಕ್ಯಾಂಡಲ್ ಅಲ್ಲಿ ಈ ತರ ಏನಾದ್ರು ರೆಸಿಸ್ಟೆನ್ಸ್ ಜಾಗದಲ್ಲಿ ಬಂದ್ರೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಈ ತರ ಈ ತರ ರೆಸಿಸ್ಟೆನ್ಸ್ ಜಾಗದಲ್ಲಿ ಬಂದ್ರೆ ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಅಲ್ಲಿ ಆಗಿರ್ಬೇಕು. ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಆಗಿರ್ಬೇಕು. ಇಲ್ಲಿ ನೋಡಿ ಇಲ್ಲ ಹಂಗಾಯ್ತು. ಇಲ್ಲಿಂದ ಮಾರ್ಕೆಟ್ ಗ್ರೀನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾವ ತರ ಟ್ರ್ಯಾಪ್ ಮಾಡಿದೆ ನೋಡಿ. ಇದನ್ನ ಮಾರಬೂಸೋ ಕ್ಯಾಂಡಲ್ ಅಂತಾರೆ. ಇಲ್ಲಿಂದ ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ ಅಂತಾನೆ ಅನ್ಕೊಂತಾರೆ ತುಂಬಾ ಜನ. ಸೊ ವಾಪಸ್ ಮಾರ್ಕೆಟ್ ರಿವರ್ಸ್ ಆಯ್ತು. ಸೊ ಇದು ಏನು? ಇದೇನಿದು? ಆ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಲ್ಲಿ ಮಾರ್ಕೆಟ್ ರಿವರ್ಸ್ ಆಗ್ಬೇಕಲ್ವಾ? ಸೊ ಯಾವನಾರ ದಡ್ಡನ ಮಗ ಇಲ್ಲಿಂದ ಅದನ್ನ ಬ್ರೇಕ್ ಮಾಡಿ ವಾಪಸ್ಸು ರೀಟೆಸ್ಟ್ ಮಾಡಿದೆ ಅಂದ್ರೆ ಒಪ್ಕೊಳ್ಳೋಣ ಇಲ್ಲಿಂದ ಬುಲಿಶ್ ಆಗುತ್ತೆ ಅಂತ. ಇದನ್ನ ಬ್ರೇಕೇ ಮಾಡ್ಲಿಲ್ಲ ನೆಕ್ಸ್ಟ್ ಕ್ಯಾಂಡಲ್ ಟಕ್ ಅಂತ ಎಕ್ಸಿಟ್ ಆಗ್ಬಿಡ್ಬೇಕು ಅಲ್ಲಿಂದಾನೆ. ಅದೆಲ್ಲಿ ಓಪನ್ ಆಗಿದೆ ಅಲ್ಲಿಂದಾನೆ ಓಪನ್ ಆಗಿ ರಿವರ್ಸ್ ಆಗಿದೆ. ಎಕ್ಸಿಟ್ ಆಗಿ ಎಷ್ಟು ಮುಗೀತು. ಸೊ ಇಲ್ಲಿ ನೋಡಿ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಬಂದಾಗ ನೆಕ್ಸ್ಟ್ ಕ್ಯಾಂಡಲ್ ಏನೋ ಯೂನಿಕ್ ಸ್ಟಾರ್ ಮಾಡ್ಬಿಟ್ಟು ಅಲ್ಲಿಂದಾನೆ ಮಾರ್ಕೆಟ್ ಬೇರೆ ಟ್ರೆಂಡ್ ನ ತೋರಿಸ್ತು. ಇಲ್ಲಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ರೆಡ್ ಕ್ಯಾಂಡಲ್ ಬಂತು.
ಸೇಮ್ ಮಾರ್ನಿಂಗ್ ಸ್ಟಾರ್ ಮಾಡ್ತು. ಇಲ್ಲಿಂದ ಮಾರ್ಕೆಟ್ ಬುಲಿಶ್ ಆಯ್ತು. ಮಾರ್ಕೆಟು ರಿವರ್ಸ್ ಆಗಿರೋ ಎರಡೇ ಇದು, ಒಂದು ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್, ಇಲ್ಲ ಹ್ಯಾಮರ್. ಇವೇ ಮಾರ್ಕೆಟ್‌ನ ತುಂಬಾ ಸತಿ ರಿವರ್ಸ್ ಮಾಡೋದು. ಇಂಗಲ್ಫಿಂಗ್ ಅಂತಾರೆ ಎಲ್ಲ ಮಣ್ಣು ಮುಷಿ ಏನೂ ಇಲ್ಲ. ನಾನ್ ನೋಡಿರೋ ಮಟ್ಟಿಗೆ ಜಾಸ್ತಿ ಈವ್ನಿಂಗ್ ಸ್ಟಾರು, ಮಾರ್ನಿಂಗ್ ಸ್ಟಾರು, ಡೋಜಿ ಬಂದಿರುತ್ತಲ್ಲ ಅವಾಗ. ನೋಡಿ ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು, ಎಂಗಲ್ಫಿಂಗ್ ಮಾಡಿದೆ. ಸೊ ಮಾರ್ಕೆಟು ಅಂತ ಏನು ಇದಾಗಿಲ್ಲ. ಒಂದು ರೀಟೆಸ್ಟ್ ಕೊಟ್ಟು ಹೋಗಿದೆ. ಇವೆಲ್ಲ ಶೋರ್ ಶಾಟ್. ಇವೆಲ್ಲ ಇಲ್ಲಿ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಹೋಗ್ತಾ ಇರುತ್ತೆ ಬೂಮ್ ಆಗಿ. ನೋಡಿ ನೆಕ್ಸ್ಟ್ ಕ್ಯಾಂಡಲ್ ಬೂಮ್ ಅಷ್ಟೇ. ರಿಟ್ರೇಸ್‌ಮೆಂಟ್‌ಗೆ ಬರಲ್ಲ. ತುಂಬಾ ರೇರು. ಸೊ ಓಕೆ, ಅಬ್ಸರ್ವ್ ಮಾಡೋಣ ನಾಳೆ ಏನೇನಾಗುತ್ತೆ ಅಂತ. ತುಂಬಾ ಹೊತ್ತು ಮಾತಾಡೋದು ಬೇಡ. ಇನ್ನು ಮಾತಾಡೋದು ಜಾಸ್ತಿ ಇದೆ. ಓಕೆ. ನಾಳೆ ಬಿಗ್ ಮೂವ್‌ಮೆಂಟ್ ಅಂತೂ ಆಗೇ ಆಗುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಮಿನಿಮಮ್ ಅಂದ್ರೂ ಒಂದು 300, 400, 500 ಪಾಯಿಂಟ್ ಒಳಗಡೆನೆ ಮಾರ್ಕೆಟ್ ಆಟ ಆಡುತ್ತೆ. ಸೊ ಈ ಮಾರ್ಕೆಟ್‌ಗೆ ಮೇಜರ್ ಆಗಿರೋ ರೆಸಿಸ್ಟೆನ್ಸ್ ಯಾವುದು, ಸಪೋರ್ಟ್ ಯಾವುದು ಅಂತ ನಮಗೆ ಸಪೋರ್ಟ್ ಅಂತೂ ಗೊತ್ತು ಎಲ್ಲಿದೆ ಅಂತ. ನೋಡಿ ಅಬ್ಸರ್ವ್ ಮಾಡಿ, ಮಲ್ಟಿಪಲ್ ಟೈಮ್ ಸಪೋರ್ಟ್ ತಂದಿರೋದು. ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದು. ಓಕೆನಾ? 25,000 ಸ್ಟ್ರಾಂಗ್ ಸಪೋರ್ಟ್ ಝೋನ್, ಮತ್ತೊಂದು ಸೈಕಾಲಜಿಕಲ್ ನಂಬರ್. ಮಾರ್ಕೆಟ್ ರಿವರ್ಸ್ ಆಗೋದೇ ಸೈಕಾಲಜಿಕಲ್ ನಂಬರ್ ಇಂದ. ಓಕೆನಾ? ಮಾರ್ಕೆಟ್ ಏನಾದ್ರೂ ನಾಳೆ ದಿನ ಇಲ್ಲಿಗೆ ಏನಾದ್ರು ಬಂತು ಅಂದ್ರೆ ಈ ಜಾಗದಲ್ಲಿ ನೀವು ಒಂದು ಬೈಯಿಂಗ್ ನೋಡ್ಬೋದು. ಈ ಜಾಗನ ಬ್ರೇಕ್ ಮಾಡಿದ್ಮೇಲಾದ್ರು ನೋಡಿ, ರೀಟೆಸ್ಟ್ ಮಾಡಿದ್ಮೇಲೆ ನೋಡಿ. ಇದರಿಂದ ಎಲ್ಲ ಕೆಳಗೆ ಹೋಗಲ್ಲ. ಅಂತ ಬಜೆಟ್ ಮಾಡಕ್ ಸಾಧ್ಯನೇ ಇಲ್ಲ. ಬಜೆಟ್ ಟೈಮಲ್ಲಿ ಬುಲಿಶ್ ಆಗುತ್ತೆ. ನನ್ನ ಅನಿಸಿಕೆ ಗ್ಯಾಪ್ ಡೌನ್ ಆದ್ರೆ ಏನಾದ್ರು ನಾಳೆ ದಿನ ಇಲ್ಲಿಗೆ ಬಂದು ಹಿಂಗ್ ಹೋಗ್ಬೋದು. ಓಕೆನಾ? ಏನಕ್ಕೆ ಅಂತಾನು ಹೇಳ್ತೀನಿ. ಸಿನಾರಿಯೋ ನೋಡ್ಕೊಳ್ಳೋಣ ಫಸ್ಟು. ಏನು ನೋಡಿ, ಮಾರ್ಕೆಟ್ ಸೆನ್ಸಿಬಲ್ ಅಪ್ಲಿಕೇಶನ್ ಯಾರಾದ್ರು ಇದ್ರೆ ಹೋಗ್ಬಿಟ್ಟು ಆಪ್ಷನ್ ಚೈನ್ ಓಪನ್ ಮಾಡಿ. ಇಲ್ಲ ಅಂದ್ರೆ OI ಇದೇನು ಪ್ರೊಫೈಲ್‌ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 25,500, 25,500ರಲ್ಲಿ ತುಂಬಾ ಜನ ಸೆಲ್ ಮಾಡಿದ್ದಾರೆ. ಕಾಲ್‌ನ ಸೆಲ್ ಮಾಡಿದ್ದಾರೆ. ಸೊ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ತುಂಬಾ ಜನ ಇಲ್ಲಿಂದ ಬೈ ಮಾಡಿದ್ದಾರೆ. ಬೈಯರ್ಸ್ ತುಂಬಾ ಜನ ಇದ್ದಾರೆ 25,000ಕ್ಕೆ ಬಂದ್ರೆ. ಸೊ ನಾನು ಹೇಳಿದ್ನಲ್ಲ, ವ್ಯಾಲ್ಯೂಮ್ ನೋಡಿ, ಅಬ್ಸರ್ವ್ ಮಾಡಿ. ವ್ಯಾಲ್ಯೂಮು ಈ ಜಾಗದಲ್ಲಿ ನೋಡಿ ಎಂಥ ರೆಡ್ ಕ್ಯಾಂಡಲ್‌ನ ಕ್ರಿಯೇಟ್ ಮಾಡಿದೆ 15 ಮಿನಿಟಲ್ಲಿ. ಸೊ ಮಾರ್ಕೆಟ್ ಬೇರಿಶ್ ಆಗುತ್ತೆ ಫಸ್ಟ್ ಅಂತ ಅನ್ಕೊಂಡಿದ್ದೀನಿ. ಸಿನಾರಿಯೋ ಗೊತ್ತಿಲ್ಲ. ನಾನಂತೂ ಯಾವಾಗಲೂ ರೀಟೆಸ್ಟಿಗೆ ವರ್ಕ್ ಮಾಡೋದು. ಮಾರ್ಕೆಟು ಇವಾಗ ಏನಾದ್ರು ನಾಳೆ ದಿನ ಇಲ್ಲಿಗೆ ಹೋಗಿ ಟ್ಯಾಪ್ ಆಗ್ತಿತ್ತು ಅನ್ಕೊಳ್ಳಿ. ಫಸ್ಟ್‌ನೇ ಕ್ಯಾಂಡಲ್ ಹಿಂಗ್ ಹೋಗಿತ್ತು. ಮೇಲ್ ಬುಲಿಶ್ ಆಗಿತ್ತು ಅಂದ್ರೆ ದೇವ್ರನ್ನೇ ಎಂಟ್ರಿ ಮಾಡಬೇಡಿ. ರೀಟೆಸ್ಟ್ ಮಾಡಿದ್ರೂ ಎಂಟ್ರಿ ಮಾಡಬೇಡಿ. ಹೋದ್ರೆ ಹೋಗ್ಬಿಡ್ಲಿ ನಾಳೆ ದಿನ. ನಾಳೆ ಯಾವಾಗ್ಲೂ ನಾನು ಈ 3 ವರ್ಷದ ನಾನು ಚೆಕ್ ಮಾಡಿದ್ದೀನಿ. ಫಸ್ಟ್‌ನೇ ಸತಿ ಆ ರೆಸಿಸ್ಟೆನ್ಸ್ ಆಗ್ಲಿ, ಸಪೋರ್ಟ್‌ನಾಗ್ಲಿ ಬ್ರೇಕ್ ಮಾಡುತ್ತೆ. ಹೋಗೋ ತರ ನಾಟಕ ಮಾಡ್ಬಿಟ್ಟು ಕೆಳಗಡೆ ಬಂದಂತೆ ಸೀದಾ ಇದು ನಮ್ಮ ಎಂಟ್ರಿ ಪಾಯಿಂಟ್ ಆಗಿರ್ಬೇಕು. ನಾವು ಬೈಯರ್ಸ್ ಯಾವಾಗ್ಲೂ ಬೈಯರ್ಸ್ ತರ ಥಿಂಕ್ ಮಾಡೋಣ. ನಾಳೆ ದಿನ ರಾಡ್ ಹಾಕ್ಸ್ಕೊಂಡ್ಬಿಡ್ತೀವಿ. ನೆನ್ಪಿಟ್ಕೋಬೇಕು. ನಾಳೆ ದಿನ ಬರೀ ಇಲ್ಲಿ ಸೆಲ್ಲರ್ಸ್‌ಗಳೇ ದುಡ್ಡು ಮಾಡೋದು ಜಾಸ್ತಿ. ನಾಳೆ ದಿನ ಹೆವಿ ವಾಲಟಾಲಿಟಿ ಇರುತ್ತೆ. ಯಾರಾರು ಸುಮ್ನೆ ಹಿಂಗ್ ಹಾಕ್ ನೋಡ್ತೀನಿ ಅಂದ್ರೆ ನಮ್ದು ಕ್ಯಾಪಿಟಲ್ ವೈಪೌಟ್ ಆಗ್ಬಿಡುತ್ತೆ. ಸೊ ಕರೆಕ್ಟ್ ಇರೋ ಜಾಗದಲ್ಲಿ ಎಂಟ್ರಿ ಮಾಡಿ. ಮಧ್ಯದಲ್ಲಿದ್ರೆ ಮಾರ್ಕೆಟು ಬಿಟ್ಬಿಡಿ. ನಾಳೆ ಒಂದೇ ದಿನ ಅಲ್ಲ, ನಾಳೆ ವಾಲಟಾಲಿಟಿ ಇರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಒಂದೊಂದೇ ಕ್ಯಾಂಡಲ್ ದೊಡ್ಡ ದೊಡ್ಡ ಸ್ಪೈಕ್‌ಗಳು ಬಂದಾಗ ನೀವು ಪ್ಯಾನಿಕ್ ಆಗ್ಬಿಡ್ತೀರಾ. ಒಂದೊಂದು ಲಾಟಲ್ಲೇ 3,000, 2,000, 3,000 ಲಾಸ್ ತೋರಿಸ್ಬಿಟ್ರೆ ಪ್ಯಾನಿಕ್ ಆಗಿ ಎಕ್ಸಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಹಂಗೆ ಟಕ್ ಅಂತ ರಿವರ್ಸ್ ಆಗ್ಬಿಡುತ್ತೆ. ಸೊ ನಾಳೆ ಏನಾದ್ರು ನೀವು ವರ್ಕ್ ಮಾಡೋದಾದ್ರೆ 25,000ದಲ್ಲಿ ಒಂದು ಕಾಲ್‌ನ ನೋಡಿ ಬಂದ್ರೆ ಇಲ್ಲಿಂದ ಮಾರ್ಕೆಟ್ ಬುಲಿಶ್ ಆಗುತ್ತೆ. ಇಲ್ಲಿಗೆ ಏನಾದ್ರು ರೆಸಿಸ್ಟೆನ್ಸ್ ಅಲ್ಲಿ ನಾಳೆ ಫಸ್ಟ್ ಕ್ಯಾಂಡಲ್ ಹೋಗಿತ್ತ ಅಂದ್ರ ಬಿಡಿ ಒಳ್ಳೇದು. ಹಿಂಗ್ ಬಂದು ಹಿಂಗ್ ಹೋಗಿ ವಾಪಸ್ ಬಂದೇ ಬರುತ್ತೆ ಮಾರ್ಕೆಟ್. ಇಲ್ಲಿ ರೀಟೆಸ್ಟ್ ಅಲ್ಲಿ ವರ್ಕ್ ಮಾಡಿ. ನಾನು ಯಾವಾಗ್ಲೂ ಹೇಳ್ತೀನಿ ರೀಟೆಸ್ಟ್ ಅಲ್ಲಿ ವರ್ಕ್ ಮಾಡಿ ಅಂತ ಹೇಳ್ತಾ ಇದೀನಿ. ನೀವೇನ್ ಮಾಡ್ತೀರಾ ಗೊತ್ತಿಲ್ಲ. ರೀಟೆಸ್ಟ್ ಅಲ್ಲಿ ವರ್ಕ್ ಮಾಡಿ. ಈ ತರ ಹಿಂಗ್ ಬಂದು ಹಿಂಗ್ ಬರ್ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ನಮ್ಗಂತೂ ಗೊತ್ತು ಇಲ್ಲಂತೂ ಮಾರ್ಕೆಟ್ ಹೆವಿ ರೆಸಿಸ್ಟೆನ್ಸ್ ಅಲ್ಲಿ ಇದೆ ಈ ಝೋನ್. ಕರೆಕ್ಟಾ? ಇಲ್ಲಿಂದ ನೋಡಿ ಬೈಯಿಂಗ್ ಬಂದಿದೆ. ಸೊ ಈ ಜಾಗ ನೋಡಿ ನಿನ್ನೆ ಓಡಾಡಿರೋ ಜಾಗ. ಸೇಮ್ ಬೈಯರ್ಸು ಸೇಲರ್ಸು ಕರೆಕ್ಟ್ ಆಗಿದ್ದಾಗ ಮಾರ್ಕೆಟ್ ವಾಲಟಾಲಿಟಿನೇ ಬರಲ್ಲ. ಒಂಥರ ಅಲ್ಲೇ ಆಟ ಆಡ್ತಾ ಇರುತ್ತೆ. ಓಕೆನಾ? ಸೊ ಅಬ್ಸರ್ವ್ ಮಾಡಿ. ನೋಡೋಣ ನಾಳೆ ಇದ್ರ ಮೇಲೂ ಸ್ವಲ್ಪ ವರ್ಕ್ ಮಾಡಿ. ಚೆನ್ನಾಗಿದೆ ಇದು. ಚೆನ್ನಾಗಿ ನಿಮ್ಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸಿಲ್ವರ್ ಗೋಲ್ಡ್ ರ್ಯಾಲಿ ನೋಡಿದ್ರೆ ನಿಮ್ಗೆ ತಲೆ ಕೆಡುತ್ತಲ್ವಾ? 2 ದಿನದ ಹಿಂದೆ ಹೇಳಿದ್ದೆ. ಈ ಜಾಗಕ್ಕೆ ಮಾರ್ಕೆಟ್ ಬರ್ಬೇಕು. ಈ ಜಾಗಕ್ಕೆ ಬರ್ಬೇಕು. ಹಿಂಗ್ ಏಕಾಏಕಿ ಹೋಗಕ್ ಚಾನ್ಸೇ ಇಲ್ಲ. ನಾನೇನೋ ಇಲ್ಲಿಂದ ನನ್ನ ಟಾರ್ಗೆಟ್ ಇದ್ದಿದ್ದು 5,100 ಏನೋ. ಇದೇನ್ ಹಿಂಗ್ ಹೋಗ್ಬಿಡ್ತು. ಎಲ್ಲ ನಮ್ಮನ್ನ ಟ್ರ್ಯಾಪ್ ಮಾಡದ್ರಿ. ನಮ್ಮನ್ನ ನಾನು ಹೇಳಿದೆ ಇಲ್ಲಿಗೆ ಬರ್ಲೇಬೇಕು. ಇಲ್ಲಿಂದಾನೇ ಬೈಯಿಂಗ್ ಹೋಗ್ಬೇಕು ಮತ್ತೆ ಅಂತ. ಸೊ ಇಲ್ಲಿಂದ ಸ್ವಲ್ಪ ಬೈಯಿಂಗ್ ನೋಡ್ಬೋದು. ಸ್ವಲ್ಪ ನೋಡಿ ಇಲ್ಲಿಗೆ ಬಂದು ವಾಪಸ್ ರಿವರ್ಸ್ ಆಗಿದೆ. ಸಿಲ್ವರು ಕ್ರಾಶ್ ಆಗಿದೆ. ಗೋಲ್ಡ್ ಕ್ರಾಶ್ ಆಗಿದೆ. BTC ಎಲ್ಲ ಈಗ ಅದು ಬೇಡ. ಸದ್ಯದ ಮಟ್ಟಿಗೆ ನಾಳೆ ನಿಫ್ಟಿನ BTCನೂ ನೋಡಿ ಎಲ್ಲ ಮಲ್ಕೊಂತ ಇದಾವೆ. ಓಕೆ. ನಾಳೆ ನಿಫ್ಟಿನ ಸೇಫ್ ಆಗಿ ಟ್ರೇಡ್ ಮಾಡಿ. ಓಕೆನಾ? ಈ ಜಾಗದಲ್ಲಿ ಬೈಯಿಂಗ್ ನೋಡಿ 25,000 ಮೇಲೆ ಬರ್ಬೇಕು ವಾಪಸ್. ಇಲ್ಲಿ ಈ ಜಾಗಕ್ಕೆ ಝೋನಿಗೆ ಬಂದು ಪುಟ್ಟಲ್ಲಿ ಏನಾದ್ರು ನೋಡೋದಾದ್ರೆ 25,500ಕ್ಕೆ ಬಂದು ರಿವರ್ಸ್ ಆಗಬೇಕು. ನೋಡ್ಕೊಂಡು ಟ್ರೇಡ್ ಮಾಡಿ. ವಿಡಿಯೋ ಕ್ಲೋಸ್ ಮಾಡ್ತಾ ಇದೀನಿ. ಬಾಯ್ ಬಾಯ್. ಯಾರಾದ್ರು ಡೌಟ್ ಇದ್ರೆ DM ಮಾಡಿ.